ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜಕೀಯದಲ್ಲಿ ಅರ್ಧ ಶತಕ ಬಾರಿಸಿದ್ದಾರೆ. ಈ ಕಾರಣದಿಂದ ಕರ್ನಾಟಕ ಬಿಜೆಪಿ ನಾಯಕರು ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರನ್ನು ಸನ್ಮಾನಿಸುವಂತ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರ್ಗ ನರೇಂದ್ರ ಹಾಗೂ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರು ಈ ಕಾರ್ಯಕ್ರಮದ ಬಗ್ಗೆ ಸಿದ್ಧತೆ ಬಗ್ಗೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಂತ ಕೊಡುಗೆ ಕೊಟ್ಟರು ನಮ್ಮ ಚಿತ್ರದುರ್ಗ ಒನಕೆ ಓಬವ್ವನ ಮುಖಾಂತರ ಅವತ್ತು ಶತ್ರುಗಳನ್ನು ಮೊಘಲರನ್ನ ಹೊಡೆದೋಡಿಸಿದಂಥ ಒಂದು ಸಂದರ್ಭ ಅದು. ಹಾಗಾಗಿ ಇನ್ನೊಂದು ಕಡೆಗೆ ನಾರಿಶಕ್ತಿ ಅಧಿನಿಯಮಕ್ಕೆ ನಮಗೆ ಸೋಲಾಗಿದೆ. ಮತ್ತೊಮ್ಮೆ ಯಾವ ರೀತಿ ಅವತ್ತು ಒನಕೆ ಮುಖಾಂತರ ಅವನಿಗೆ ಸದೆ ಬಿಡುವ ಮುಖಾಂತರ ಎಚ್ಚರಿಸುವಂಥ ಕೆಲಸ ಮಾಡಿದ್ರು. ಮತ್ತೊಮ್ಮೆ ಮೀಸಲಾತಿಗೆ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಮನ್ನಣೆ ಮಾಡ್ತೀನಿ, ನ್ಯಾಯ ಕೊಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಸೊ ಅದರ ಒಂದು ಸಂಕಲ್ಪನೂ ಕೂಡ ಇದ್ರ ಮುಖಾಂತರ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ದುರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ಗೌರವಂತ ಅಮಿತ್ ಶಾಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ರಿಗೂ ಮಾಹಿತಿ ಇರೋ ಪ್ರಕಾರ ಬೆಳಗ್ಗೆ 10 ಗಂಟೆಗೆ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನದ ಒಂದು ಸ್ವೇರಿಂಗ್ ಸೆರೆಮನಿಯನ್ನು ಮುಗಿಸ್ಕೊಂಡು ಶಾರ್ಪ್ 3:15 ಶಿವಮೊಗ್ಗ ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಾರೆ ಫ್ಲೈಟಲ್ಲಿ. ಇಲ್ಲಿಂದ ಹೆಲಿಕಾಪ್ಟರಲ್ಲಿ ನೇರವಾಗಿ 3:45 15-20 ನಿಮಿಷ ಬೇಕು. ಇಲ್ಲಿಂದ ಚಿತ್ರದುರ್ಗದಲ್ಲಿ ವೇದಿಕೆ ಹಿಂಭಾಗದಲ್ಲೇ ಅಲ್ಲಿ ಹೆಲಿಪ್ಯಾಡನ್ನು ಮಾಡುವಂಥ ಕೆಲಸ ಆಗಿದೆ. ಅಲ್ಲಿ ಲ್ಯಾಂಡ್ ಆಗ್ತಾರೆ. 4 ಗಂಟೆ ಒಳಗೆ ವೇದಿಕೆಗೆ ಬರ್ತಾರೆ. ಮತ್ತು ವಾಪಸ್ ಅವರು 6 ಗಂಟೆಗೆ ರಿಟರ್ನ್ ಇಲ್ಲಿ ಬರ್ತಾರೆ. ಯಾಕೆಂದರೆ ನಮ್ಮ ಶಿವಮೊಗ್ಗದ ಒಂದು ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು, ವಿಸಿಬಿಲಿಟಿ ಇಶ್ಯೂ, ನೈಟ್ ಲ್ಯಾಂಡಿಂಗು 6:15ವರೆಗೂ ಕೂಡ ನಾವು ಹ್ಯಾಂಡಲ್ ಮಾಡ್ಬೋದು ಇಲ್ಲಿದ್ದು. ಹಾಗೆ ಅಷ್ಟರೊಳಗೆ ಅವ್ರು ಬಂದು ಮತ್ತೆ ಟೇಕ್ ಆಫ್ ಆಗಿ ಹೊರಡಬೇಕಾಗತ್ತೆ. ಹಾಗೆ ಅಂತ ಸಭೆ ಮಾತ್ರ ಬೆಳಗ್ಗೆ 12:00ವರೆಗೆ ಶುರು ಆಗಿಬಿಡುತ್ತೆ. ಬೇರೆ ಬೇರೆ ಮಠಾಧೀಶರು, ನಮ್ಮ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಶುರು ಮಾಡ್ತಾರೆ ಅವರು. ಅಮಿತ್ ಶಾಜಿಯವರು ಬಂದಾಗ ಇರೋಂಥ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರು ಇರಬೇಕು ಏನಂತೇಳಿ ಸಂಘಟನೆ ಆ ಒಂದು ಅಭಿಮಾನಿಗಳ ಒಂದು ಸಮಿತಿ ಏನಿದೆ ಅವ್ರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ. ಅದರ ಪ್ರಕಾರ ಕಾರ್ಯಕ್ರಮ ಆಗುತ್ತೆ ಸರ್. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೊರಟಿದ್ದಾರೆ. ಒಂದು ವಿಶೇಷ ಒಂದು ನೀವು ವೆಹಿಕಲ್ಲು ವ್ಯವಸ್ಥೆ ಇದು ಯಾವುದು ಕೂಡ ಕೇಳ್ತಾ ಇಲ್ಲ. ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕೊಡುಗೆ ಕೊಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಂದು ಗುರಿ 10 ಲಕ್ಷವರೆಗೂ. ಯಾಕೆಂದರೆ ಉಡುಪಿ ಮಂಗಳೂರು ಆ ಮೂಲೆಯಲ್ಲಿ ಇದ್ರೂ ಕೂಡ ನಾವೇ ದೂರ ಆಗತ್ತಪ್ಪ ಬರೋದು ಬೇಡ ಅಂತ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಇದು ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಯಾವುದೇ ಒಂದು ಎವರೇಜ್ ಒಂದು ತಾಲೂಕಲ್ಲಿ ಅತ್ಯಂತ ದೂರ ಇರುವಂಥ ನಾರ್ತ್ ಕರ್ನಾಟಕ ಅಂಥದ್ದಲ್ಲೂ ಕೂಡ ಒಂದು 5,000-10 ಸಾವಿರ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಹೊಡ್ತಾ ಇದ್ದಾರೆ. ಇನ್ನು ಹತ್ತಿರದಲ್ಲೇ ನಾವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಬಂಧುಗಳೇ, ಈಗ BSY ಅಭಿಮಾನೋತ್ಸವ 9ನೇ ತಾರೀಕು ನಡೀತಾ ಇದೆ. ಇದೆಲ್ಲರಿಗೂ ಕೂಡ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಗಳಿಗೆ ಯಡಿಯೂರಪ್ಪನವರ ಬದುಕು ಒಂದು ದೊಡ್ಡ ಪಾಠ ಅಂತೇಳಿ ನಾನು ಭಾವಿಸ್ತೀನಿ. ಮೊನ್ನೆ ಯಡಿಯೂರಪ್ಪನವರಿಗೆ 50 ವರ್ಷ ಅವರ ಸಾರ್ವಜನಿಕ ಬದುಕಿನ ದಿನಗಳು. ಈ ಸಂದರ್ಭದಲ್ಲಿ ಇಂಥ ಒಂದು ಉತ್ಸವ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಅಭಿಮಾನಿಗಳು ಆ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾಳ ವಿಶೇಷವಾದಂಥ ಏರ್ಪಾಡುಗಳು ಚಿತ್ರದುರ್ಗದಲ್ಲಿ ಆಗ್ತಾಯಿದೆ. ನಾನು ಯಡಿಯೂರಪ್ಪನವರ ಜೊತೆಗೆ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥವನು. 1975ನೇ ಇಸ್ವಿನಲ್ಲಿ ತುರ್ತು ಪರಿಸ್ಥಿತಿ ಆ ದಿನದಲ್ಲಿ ಯಡಿಯೂರಪ್ಪನವ್ರ ಬಂಧನವೂ ಆಯಿತು, ನನ್ನ ಬಂಧನವೂ ಆಯಿತು. ನಾನು ವಿದ್ಯಾರ್ಥಿಯಾಗಿದ್ದೆ. ಅಲ್ಲಿಂದ ಪ್ರಾರಂಭ ಆಯಿತು. ಯಡಿಯೂರಪ್ಪನವರು ನಡೆದು ಬಂದಿರತಕ್ಕಂಥ ದಾರಿ ಶಿವಮೊಗ್ಗದಲ್ಲಿ ಇರುವಂಥ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಇದು.
ನಾನು ಗಮನಿಸಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕ ಜೀವನದ ಬಹಳ ಜನ ರಾಜಕಾರಣದಲ್ಲಿ ಮೇಲೆ ಬರೋರು ಶಾರ್ಟ್ಕಟ್ಟನ್ನು ಹುಡುಕ್ತಾ ಇದ್ದಾರೆ. ಸಿದ್ಧಾಂತ, ಹೋರಾಟ ಇದು ಬಹಳ ವಿಸ್ತಾರವಾಗಿರ್ತಕ್ಕಂಥ ದಿನಗಳನ್ನು ಬೇಡುತ್ತೆ. ಆದರೆ ತಕ್ಷಣ ನಾನು ಬರಬೇಕು, ತಕ್ಷಣ ಗದ್ದುಗೆಗೆ ಏರಬೇಕು, ಅಧಿಕಾರ ಅನುಭವಿಸಬೇಕು ಅನ್ನುವಂಥವರೇ ಭಾಳ ಜನ ಇತ್ತೀಚೆಗೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ಧಾಂತದ ಜಾಗದಲ್ಲಿ ಜಾತಿಗಳು ಬಂದು ಕೂತಿದ್ದಾವೆ, ಸಿದ್ಧಾಂತದ ಜಾಗದಲ್ಲಿ ಹಣ ಬಂದು ಕೂತಿದೆ.